ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಕನ್ನಡ ಚಾನಲ್ಗೆ ಸ್ವಾಗತ. ದಿನಗಳು ಎಷ್ಟು ಬೇಗ ಹೋಗ್ತಾ ಇದಾವೆ ಅನ್ನೋದಕ್ಕಿಂತ ಓಡ್ತಾ ಇದಾವೆ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ವಿಡಿಯೋ ಫಸ್ಟ್ ವೈರಲ್ ಆಗಿದ್ದು ಈ ಅಧಿಕ ಮಾಸದ ವ್ರತ ಪೂಜಾ ದಾನಗಳ ಬಗ್ಗೆ ಹೇಳಿದ್ದು. ನನ್ನ ಯೂಟ್ಯೂಬ್ ಚಾನಲ್ ನನ್ನ ಮಗಳು ಸ್ಟಾರ್ಟ್ ಮಾಡಿ ಕೊಟ್ಟಾಗ ಅದರಲ್ಲಿ ನಮ್ಮ ಪಾಪು ಸ್ನಾನ ಮಾಡಿಸೋದು ಮತ್ತೆ ಅವಳಿಗೆ ಏನ್ ತಿನ್ನಿಸ್ತೀನಿ ಅದನ್ನೆಲ್ಲ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮನೆಯಲ್ಲಿ ಏನಾದ್ರೂ ಅಡಿಗೆ ಸ್ಪೆಷಲ್ ಆಗಿ ಮಾಡ್ಕೊಂಡಾಗ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. 3 years ಬ್ಯಾಕ್, 3 ವರ್ಷದ ಹಿಂದೆ ಏನು ಅಧಿಕ ಮಾಸ ಬಂದಿತ್ತಲ್ಲ, ಅವಾಗ ನನ್ನ ಮಗಳು ಹೇಳಿದ್ಲು, ನೋಡ್ ಮಮ್ಮಿ ನೀನು ಎಲ್ಲ ಮಾಡ್ತಾ ಇದೆಯಲ್ಲ, ನಾವು ಬಹಳ ವರ್ಷದಿಂದ ಅಧಿಕ ಮಾಸನ ಮಾಡ್ತಾ ಬಂದಿದೀವಿ. ಅದ್ ನೀನ್ ಏನ್ ಮಾಡ್ತಾ ಇದೀಯಲ್ಲ, ವ್ರತಗಳಾಗ್ಲಿ ಪೂಜೆಗಳಾಗ್ಲಿ ದಾನಗಳಾಗ್ಲಿ ಅದನ್ನೇ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡು. ಅದರಿಂದ 4 ಜನಕ್ಕಾದ್ರೂ ಉಪಯೋಗ ಆಗುತ್ತಲ್ಲ, ಅದ್ರಲ್ಲಿ ಯಾರೊಬ್ರು ಮಾಡಿ ಅವ್ರು ಅನ್ಕೊಂಡಿರೋದು ಆದ್ರೆ ಖುಷಿ ಆಗುತ್ತಲ್ಲ, ಮಾಡು ಅಂತ ಹೇಳಿ ಹೋಗಿದ್ಲು. ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹಾಗೆ ನಾನು ಹೇಳಿರೋ ಪೂಜೆಗಳನ್ನ ಮಾಡಿ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡಿರೋದು, ಉದಾಹರಣೆಗೆ ಮದ್ವೆ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಏನಾದ್ರೂ ಜಾಬ್ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು. ಈಗ ಆರ್ಥಿಕ ಸಮಸ್ಯೆ ಎಲ್ಲರಿಗೂ ದುಡ್ಡು ಬೇಕೇ ಬೇಕಲ್ರಿ. ಅದಕ್ಕಾಗಿ ಕೆಲವರಿಗೆ ಸಾಲ ಇತ್ತು, ಸಾಲ ಕೂಡ ನಮ್ಗೆ ಕಡಿಮೆ ಆಗಿದೆ ನೀವ್ ಹೇಳಿದ ಪೂಜೆಗಳನ್ನ ಮಾಡಿದ್ಮೇಲೆ ಅಂತ ತುಂಬಾ ಜನ ಹೇಳಿದ್ರು. ಹಾಗೆ ಕಮೆಂಟ್ಸ್ ಕೂಡ ತುಂಬಾ ಚೆನ್ನಾಗ್ ಬಂತು. ಏನಿಲ್ಲ ಅಂದ್ರೂ ಒಂದು 18,000 ವ್ಯೂಸ್ ಬಂದು ಅದಕ್ಕೆ. ಅವಾಗ ನಂಗೆ ತುಂಬಾ ಖುಷಿ ಆಯ್ತು. ಅವತ್ತಿನಿಂದ ನನಗೆ ಏನ್ ತಿಳಿತದಲ್ಲ ಅದನ್ನ ನಾನು ವಿಡಿಯೋದ ರೂಪದಲ್ಲಿ ಪ್ರತಿಯೊಂದು ಹಬ್ಬ ಆಗಿರ್ಬೋದು, ಅದ್ರಿಂದ ಆಚರಣೆ ಏನು, ಅದ್ರ ಹಿಂದಿನ ರೀಸನ್ ಏನು, ಅವೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಅದನ್ನ ಹೇಳ್ತಾ ಬಂದಿದ್ದೀನಿ. ಹಾಗೆ ಈಗ ದಿನಕ್ಕೊಂದು ಮಾತು ಅಂತ ಕೂಡ ಚಿಕ್ಕ ಚಿಕ್ಕದು ನನ್ನ ಅನುಭವಗಳನ್ನ, ನನಗೆ ತಿಳಿದಿರೋ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಂಚೆ ನಾನು ಕನ್ನಡ ಮತ್ತೆ ತೆಲುಗು 2 ಭಾಷೆಗಳನ್ನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ತೆಲುಗು ಚಾನಲ್ ಅನ್ನ ಸೂಪರ್ ಮಾಮ್ ಅರುಣಾ ತೆಲುಗು ಅಂತ ತೆಲುಗು ಚಾನಲ್ ಅನ್ನ ಸಪರೇಟ್ ಆಗಿ ಮಾಡಿದೀನಿ. ನೀವ್ ಯಾರಾದ್ರೂ ಇನ್ನ ಆ ಚಾನಲ್ ನೋಡಿಲ್ಲ ಅಂದ್ರೆ ನೋಡಿ. ಈ ಅಧಿಕ ಮಾಸದ ಬಗ್ಗೆ ಹೇಳ್ಬೇಕೈತಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಹೇಳಕ್ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾನು ಒಂದೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ಅಧಿಕ ಮಾಸ ಅಂತ ಯಾಕೆ ಹೇಳ್ತಾರಂದ್ರೆ, ಇದು 33 ತಿಂಗಳಿಗೊಮ್ಮೆ ಅಧಿಕವಾಗಿ 1 ತಿಂಗಳ ಎಕ್ಸ್ಟ್ರಾ ಬರುತ್ತೆ. ಲಾಸ್ಟ್ ಇಯರ್ ಶ್ರಾವಣ ಮಾಸ ಎಕ್ಸ್ಟ್ರಾ ಬಂದಿತ್ತು, ಈ ಸಲ ಜ್ಯೇಷ್ಠ ಮಾಸ ಬಂದಿದೆ. ಪ್ರತಿ 33 ತಿಂಗಳಿಗೊಮ್ಮೆ ಅಂದ್ರೆ 3 ವರ್ಷಕ್ಕೊಮ್ಮೆ ಇದು ಬರೋದ್ರಿಂದ, 33 ತಿಂಗಳಿಗೊಮ್ಮೆ ಬರೋದ್ರಿಂದ 33ಕ್ಕೆ ಕೂಡ ತುಂಬಾ ಒಂದು ವಿಶೇಷ ಫಲ ಇದಕ್ಕೆ ಮಲ ಮಾಸ ಅಂತಾರೆ, ಮತ್ತೆ ಪುರುಷೋತ್ತಮ ಮಾಸ ಅಂತಾರೆ. ಯಾಕೆ ಅಂದ್ರೆ ಇದು ಅವಾಗ ಪ್ರತಿಯೊಂದು ಮಾಸಕ್ಕೂ ಒಂದೊಂದು ಅಧಿದೇವತೆಗಳಿರ್ತಾರೆ. ಈ ಎಕ್ಸ್ಟ್ರಾ ಏನ್ ಬರುತ್ತಲ್ಲ, ಇದಕ್ಕೆ ಯಾರು ದೇವರುಗಳಿರೋದಿಲ್ಲ. ಅವಾಗ ಎಲ್ಲಾ ದೇವತೆಗಳಿಗೆ ಹೋಗಿ ವಿಷ್ಣುವನ್ನ ಕೇಳ್ತಾರೆ, ಈ ಮಾಸಕ್ಕೆ ಯಾರು ಅಧಿದೇವತೆ ಆಗ್ಬೇಕು ಅಂದಾಗ ಅವಾಗ ವಿಷ್ಣು ಹೇಳ್ತಾನೆ, ಈ ಮಾಸಕ್ಕೆ ಸಾಕ್ಷಾತ್ ನಾನೇ ಅಧಿದೇವತೆ ಆಗ್ತೀನಿ. ಹಾಗೆ ಈ ಮಾಸದಲ್ಲಿ ಯಾರಾದ್ರೂ ವ್ರತಗಳನ್ನ ಪೂಜೆಗಳನ್ನ ದಾನ ಧರ್ಮಗಳನ್ನ ಯಾರು ಮಾಡ್ತಾರಲ್ಲ ಅವರಿಗೆ ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತಾರಲ್ಲ. ಈ ಅಧಿಕ ಮಾಸದಲ್ಲಿ ಯಾರು ಮಾಡ್ತಾರಲ್ಲ, 1 ಪಟ್ಟು ಅವ್ರು ಮಾಡಿದ್ರೆ ಅದು 33 ಕೋಟಿ ಪಟ್ಟು ನಾನು ಹೆಚ್ಚಿಗೆ ಮಾಡಿದಷ್ಟು ಫಲ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಉದಾಹರಣೆ, ನಾವ್ ಒಂದ್ಸಲ ರಾಮ, ಗೋವಿಂದ, ಕೃಷ್ಣ, ನೀವ್ ಯಾವ್ದೇ ದೇವನ್ ನೆನೆಸ್ರಿ, ಶಿವ, ನಿಮ್ ಇಷ್ಟ ದೇವರು, ಕುಲದೇವರನ್ನಾಗಲಿ ನೀವ್ ಒಂದ್ಸಲ ನೆನ್ಸಿದ್ರೆ, ಈ ಅಧಿಕ ಮಾಸದಲ್ಲಿ ನೆನ್ಸಿದ್ರೆ ಅದು 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇಂತ ಒಂದು ಒಳ್ಳೆ ಮಾಸವನ್ನ ನಾವು ಮಿಸ್ ಮಾಡದೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು, ನಾನು ಈ ವಿಡಿಯೋದಲ್ಲಿ ಹೇಳಿದಿನಂತ ಎಲ್ಲಾನು ಮಾಡಕ್ಕಲ್ಲ, ಒಂದೇನೋ ಮಾಡ್ಬೇಕಂತನೂ ಇಲ್ಲ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ಹಾಗೆ ಮಲಮಾಸ ಅಂತ ಯಾಕೆ ಹೇಳ್ತಾರಂದ್ರೆ, ಈ 1 ತಿಂಗಳು ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಹಾಗಂತ ಇದು ಕೆಟ್ಟ ಮಾಸ ಅಲ್ಲ. ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ಲ. ಅದಕ್ಕಾಗಿ ವಿವಾಹಗಳಾಗ್ಲಿ, ಮನೆ ಓಪನಿಂಗ್ ಗಳಾಗ್ಲಿ, ಈ ತರ ಒಂದು ಶುಭ ಕಾರ್ಯಗಳು ಮಾಡೋದಿಲ್ಲ. ಮಲ ಅಂದ್ರೆ ನಾವು ಮಾಡಿರುವಂತ ಪಾಪ ಕರ್ಮಗಳನ್ನ ಈ ಮಾಸದಲ್ಲಿ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಮಾಡಿರ್ತಕ್ಕಂತ ಪಾಪ ಕರ್ಮಗಳನ್ನ ತೊಳೆದುಕೊಳ್ತೀವಲ್ಲ, ಅದಕ್ಕಾಗಿ ಇದು ಮಲ ಮಾಸ ಅಂತಾರೆ. ಹಾಗೆ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತಾರೆ. ಅದು ಯಾಕಂದ್ರೆ ಈ ಸಾಕ್ಷಾತ್ ವಿಷ್ಣುನೇ ಈ ಮಾಸಕ್ಕೆ ಅಧಿದೇವತೆ ಆಗಿರ್ದಾನಲ್ಲ, ಆತನಿಗೆ ಇನ್ನೊಂದು ಹೆಸರು ಪುರುಷೋತ್ತಮ ಅಂತ ಕೂಡ ಹೇಳ್ತಾರೆ. ಪುರುಷೋತ್ತಮ ಮಾಸ ಅಂತ ಅದಕ್ಕಾಗಿ ಹೇಳ್ತಾರೆ. 33 ಕೋಟಿ ದೇವತೆಗಳಿಗೆ ಪೂಜೆ ಮಾಡ್ದಂಗ ಆಗತ್ತಂದ್ರೆ, ಕೋಟಿ ಅಂದ್ರೆ ವರ್ಗ ಅಂತ, 33 ವರ್ಗ ದೇವತೆಗಳಿಗೆ ಈ ಪೂಜೆ ಸಲ್ಲುತ್ತದೆ ಅಂತ ಕೂಡ ಹೇಳ್ತಾರೆ. ಮಂಗಳ ದ್ರವ್ಯಗಳು, ಮುತ್ತೈದರಿಗೆ ಏನ್ ಮಂಗಳ ದ್ರವ್ಯಗಳನ್ನ ಕೊಡ್ತೀವಲ್ಲ, ಅದು 33 ಜನರಿಗೆ ಉಡಿ ತುಂಬೋದಾಗ್ಲಿ, ಕುಸ ಆಗ್ಲಿ, ಅಥವಾ ಸೀರೆ ಆಗ್ಲಿ, ಅರ್ಶನ ಕುಂಕುಮ ಆಗ್ಲಿ, ಬಳೆಗಳಾಗ್ಲಿ, ಮಂಗಳ ದ್ರವ್ಯಗಳಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ಇದು 33 ಜನರಿಗನ್ನ ಕೊಡ್ಬೋದು. ನಮ್ಗೆ ಅಷ್ಟು ಜನ ಸಿಗಲ್ಲ ಅನ್ನೋದಾದ್ರೆ ಯಾರಿಗಾದ್ರೂ ಒಬ್ರಿಬ್ರಿಗಾದ್ರೂ ಕೊಡ್ಬೋದು. ಅದನ್ನ ಮನೆ ಕರ್ಸಿ ಕೂಡ ಕೊಡ್ಬೋದು. ಇಲ್ಲಾಂದ್ರೆ ನೀವೆಲ್ಲನ ಗುಡಿಗಳಿಗೆ ಹೋಗಿರ್ತೀರಿ, ಮಠಗಳಿಗೆ ಹೋಗಿರ್ತೀರಿ, ಮಂದಿರಗಳಿಗೆ ಹೋಗಿರ್ತೀರಿ, ಅಲ್ಲಿ ಸಾಕಷ್ಟು ಜನ ಮುತ್ತೈದೆಯರು ಸಿಗ್ತಾರಲ್ಲ, ಅವರಿಗೆ ಮಂಗಳ ದ್ರವ್ಯಗಳನ್ನ ಕೂಡ ಕೊಡ್ಬೋದು. ಆಮೇಲೆ ಗ್ರಂಥಗಳು ಅಥವಾ ಬುಕ್ಕುಗಳು, ಈಗ ಹನುಮಾನ್ ಚಾಲಿಸ ಆಗಿರ್ಬೋದು,
ಶ್ರೀರಾಮ ರಕ್ಷಾ ಸ್ತೋತ್ರ ಆಗಿರ್ಬೋದು, ಭಗವದ್ಗೀತೆಗಳಾಗಿರ್ಬೋದು, ಅಥವಾ ದೇವರ ನಾಮಗಳ ಬುಕ್ಗಳಾಗಿರ್ಬೋದು, ಆ ಗ್ರಂಥಗಳನ್ನ ಕೂಡ ಅದನ್ನ ನೀವು 33 ಜನರಿಗೆ ಕೊಡ್ಬೋದು. ಅಷ್ಟು ಜನಕ್ಕೆ ನಮ್ಗೆ ಆಗೋದಿಲ್ಲ ಅನ್ನೋದಾದ್ರೆ ನೀವು ಒಬ್ರಿಗೆ ಇಬ್ರಿಗೆ ಯಾರಿಗಾದ್ರೂ ಕೊಡ್ಬೋದು. ಕಡ್ಲೆಬೇಳೆ ಮತ್ತೆ ಬೆಲ್ಲ ಇವೆರಡನ್ನ ಕೂಡ ದಾನ ಕೊಡ್ಬೋದು. ಇದು ಇಷ್ಟೇ ಅಂತೇನಿಲ್ಲ, ನೀವು 1 kg ಕೊಡ್ರಿ, 1/4 kg ಕೊಡ್ರಿ, ಅರ್ಧ kg ಕೊಡ್ರಿ, 5 kg ಕೊಡ್ರಿ, ಎಷ್ಟನ್ನ ಕೊಡ್ರಿ. ಇಲ್ಲ ಅರ್ಧ kg, 1/4 kg 33 ಜನರಿಗೂ ಕೂಡ ಕೊಡ್ಬೋದು. ಅಷ್ಟು ಆಗಲ್ಲ ಅಂದ್ರೆ ಈಗ ಗುಡಿಯಲ್ಲಿ ಅರ್ಚಕರು ಇರ್ತಾರೆ, ಅವ್ರಿಗಾದ್ರೂ ಕೊಡ್ಬೋದು. ಇಲ್ಲ ನಿಮ್ಗಿಂತ ಏಜ್ ಅಲ್ಲಿ ದೊಡ್ಡವ್ರು ಇರ್ತಾರೆ, ಅವ್ರಿಗಾಗ್ಲಿ ಕೊಡ್ಬೋದು. ಕಡ್ಲೆಬೇಳೆ ಮತ್ತೆ ಬೆಲ್ಲ ಕೊಡೋದ್ರಿಂದ ನಮ್ಗೆ ಏನಾದ್ರೂ ಸಾಲದ ಸಮಸ್ಯೆಗಳಿದ್ರೆ, ಸಾಲದ ಬಾಧ ಇದ್ರೆ ಅವು ದೂರ ಆಗ್ತವೆ. 33 ಚಿಲ್ಲರೆ ನಾಣ್ಯಗಳನ್ನ ಕೊಡ್ಬೇಕು. ಕಾಯಿನ್ಸ್ ಮುಖ್ಯ ನಮ್ಗ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಈಗಂತೂ 20 ರೂಪಾಯಿ ಕಾಯಿನ್ ಕೂಡ ಬಂದಿದೆ. ಅವುಗಳನ್ನ ನೀವು 33 ಕಾಯಿನ್ಸ್, ಇಲ್ಲಿ ಅಮೌಂಟ್ ಲೆಕ್ಕಕ್ಕೆ ಬರಲ್ಲ, ಕಾಯಿನ್ಸ್ ಲೆಕ್ಕಕ್ಕೆ ಬರುತ್ತೆ. 33 ಕಾಯಿನ್ಸ್ ಗಳನ್ನ ನೀವು ತಗೊಂಡು ಒಂದು ಬಟ್ಲದಲ್ಲಿ, ಇದಕ್ಕಿನ್ನ ರಾಗಿ ಆಗ್ಲಿ ಅಥವಾ ಹಿತ್ತಾಳೆ ಆಗ್ಲಿ, ಪ್ಲೇಟು ಬಟ್ಲ ಅದ್ರಲ್ಲಿ ಇಟ್ಟು ಕೊಟ್ರೆ ತುಂಬಾ ಒಳ್ಳೇದು. ಅಥವಾ ನಮ್ಗೆ ಹತ್ರದಲ್ಲಿ ಅದು ಸಿಕ್ಕಲ್ಲ ಅನ್ನೋದಾದ್ರೆ ಈಗ ಮರದ ದೊಣ್ಣೆಗಳೆಲ್ಲ ಸಿಗ್ತದಲ್ಲ, ದೀಪ ಎಲ್ಲ ಬಿಡ್ತೀವಲ್ಲ, ಆ ತರದಲ್ಲಾಗ್ಲಿ ಅವುಗಳನ್ನೆಲ್ಲ ಇಟ್ಟು ಅದಕ್ಕೆ ಅದು ಲಕ್ಷ್ಮೀ ಸ್ವರೂಪನೇ ಅಲ್ಲ, ಅದಕ್ಕಾಗಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ, ಗೆಜ್ಜೆ ವಸ್ತ್ರ ಹಾಕಿ, ಹೂವು ಹಾಕಿ, ಅದಕ್ಕೊಂದು ನೈವೇದ್ಯ ತೋರಿಸಿ, 2 ಎಲೆ 2 ಅಡಿಕೆ ಮತ್ತೆ ದಕ್ಷಿಣೆ ಅವನ್ನ ಇಟ್ಟು ದಾನ ಕೊಡ್ಬೇಕು. ಯಾವುದೇ ದಾನ ಕೊಡ್ರಿ ದಕ್ಷಿಣೆ ಸಹಿತ ದಾನ ಮಾಡ್ಬೇಕು. ನೀವು ದಕ್ಷಿಣ ಇಟ್ಟಿಲ್ಲ ಅಂದ್ರೆ ಆ ದಾನ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ತಾಂಬೂಲ ದಕ್ಷಿಣ ಸಹಿತ ದಾನ ಕೊಟ್ರೆ ಅದ್ರ ಫಲ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಅನ್ನದಾನ ಮಾಡ್ಬೇಕು. ಅನ್ನದಾನ ಅಂದ್ರೆ ಈ ಮನೆಗೆ ನೀವು ಕರೆಸಿ ಕೂಡ ಊಟ ಮಾಡಿಸಿ ಕಳಿಸ್ಬೋದು. ಅನ್ನದಾನಗಳು ನಡೀತಾ ಇರ್ತದಲ್ಲ, ಅಂತ ಸ್ಥಳಗಳಿಗೆ ಹೋಗಿ ನೀವು ಒಂದಿಷ್ಟು ದುಡ್ಡು ಅಂತ ಕೊಟ್ಟು ಅವತ್ತಿನ ದಿನ ನೀವು ಅನ್ನದಾನ ಮಾಡ್ಬೋದು. ಅದನ್ನು ಇಲ್ಲಂದ್ರೆ ಮಠಗಳಲ್ಲಿ ಅಲ್ಲಿ ಕೂಡ ಅಡಿಗೆ ಮಾಡಿಸಿ ಊಟ ಮಾಡಿಸ್ತಾ ಇರ್ತಾರೆ, ಅಲ್ಲಿ ಕೂಡ ನೀವು ದುಡ್ಡು ಕೊಡ್ಬೋದು. ನಿಮಗ್ ಅಷ್ಟು ಆಗಿಲ್ಲ ಅಂದ್ರೆ ಒಂದ್ ದಿನಕ್ಕೆ ಅಡಿಗೆಗೆ ಏನೇನ್ ಮಾಡ್ಬೇಕು, ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ಕಾಯಿಪಲ್ಯ, ನಿಮ್ಗೆ ಏನೇನ್ ಬೇಕು ಅಡಿಗೆಗೆ ಅದನ್ನೆಲ್ಲ ಕಟ್ಕೊಂಡು ಒಣ ಪಡಿ ಅಂತಾರೆ, ಸಾಹಿತ್ಯ ಅಂತಾರೆ, ಅದನ್ನ ಕೂಡ ಒಬ್ರಿಗೆ ಕೊಟ್ಟು ಇವತ್ತು ಊಟ ಮಾಡಿ ಅಂತೇಳಿ ಅದ್ರ ಮೇಲೆ ಕೂಡ ಎಲೆ ಅಡಿಕೆ ದಕ್ಷಿಣೆ ಇಟ್ಟು ದಾನ ಮಾಡ್ಬೋದು. ಈ ಅನ್ನದಾನ ಮಾಡೋದ್ರಿಂದ ನಮ್ಮಲ್ಲಿ ಬಡತನ ನಿವಾರಣೆ ಆಗುತ್ತೆ, ನಮ್ಗೆ ಊಟದ ಕೊರತನೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ವಸ್ತ್ರದಾನ ಮಾಡ್ಬೇಕು. ವಸ್ತ್ರದಾನ ಮಾಡೋದ್ರಿಂದ ಕೂಡ ಎಷ್ಟೋ ತಲೆಮಾರುವರೆಗೂ ನಮ್ಗೆ ವಸ್ತ್ರದ ದಾರಿದ್ರ್ಯ ಬರೋದಿಲ್ಲ. ಗಂಡ್ಮಕ್ಳಿಗಾದ್ರೆ ಒಂದು ಶೆಲ್ಲೆ, ಪಂಚೆ, ಟವಲು ಯಾವ್ದನ್ನ ಆಗ್ಲಿ, ಹೆಣ್ಮಕ್ಳಿಗಾದ್ರೆ ಒಂದು ಬ್ಲೌಸ್ ಪೀಸ್ ಆಗ್ಲಿ, ಒಂದ್ ಸ್ಯಾರಿ ಆಗ್ಲಿ, ನಿಮ್ಗೆ ಎಷ್ಟು ಶಕ್ತಿ ಅನುಸಾರ ತಗೊಂಡು ಅದನ್ನು ಕೂಡ 33 ಜನರಿಗೆ ಕೊಟ್ರೆ ತುಂಬಾ ಒಳ್ಳೇದು. 33 ಜನರಿಗೆ ಆಗಲ್ಲ ಅಂದ್ರೆ ಇಬ್ರಿಗಾಗ್ಲಿ, 5 ಜನಕ್ಕಾಗ್ಲಿ, 9 ಜನಕ್ಕಾಗ್ಲಿ ಈ ವಸ್ತ್ರದಾನ ಮಾಡೋದ್ರಿಂದ ನಮ್ಮಲ್ಲಿ ವಸ್ತ್ರದ ದಾರಿದ್ರ್ಯ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಗೋದಾನ, ಭೂದಾನ ಕೂಡ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಎಲ್ಲರಿಗೂ ಗೋವನ್ನ ಖರೀದಿ ಮಾಡಿ ದಾನ ಮಾಡುವಷ್ಟು ಇಲ್ಲ. ಗೋಗಳನ್ನ ಕೂಡ ಯಾರು ಮನೆಯಲ್ಲಿ ಕಟ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾ ಇದೀವಿ. ಅದಕ್ಕಾಗಿ ಈಗ ಗೋವು ಮತ್ತೆ ಕರು ಇರುವಂತದ್ದು ಮೂರ್ತಿಗಳೇ ಬರ್ತಾ ಇದೆ. ಅವುಗಳನ್ನ ನೀವು ತೆಗೆದುಕೊಂಡು ಅವುಗಳನ್ನ ಕೂಡ 33 ಇಟ್ಟು ಪೂಜೆ ಮಾಡಿ ನೀವು 33 ಜನರಿಗೂ ಕೂಡ ಕೊಡ್ಬೋದು. ನೀವು 2 ಆಗ್ಲಿ, 5 ಆಗ್ಲಿ ಅಥವಾ 1 ಆಗ್ಲಿ ತಗೊಂಡು ಅದಕ್ಕ ಪೂಜೆ ಮಾಡಿ ಅದನ್ನ ದಾನ ಕೊಡ್ಬೇಕು. 33 ತೆಂಗಿನಕಾಯಿಗಳನ್ನ ತೆಗೆದುಕೊಂಡು ದಾನ ಮಾಡ್ಬೋದು. ಇಲ್ಲಾಂದ್ರೆ ಎಳನೀರಾದ್ರೂ 33 ಜನರಿಗೆ ನೀವು ಕೊಡಿಸ್ಬೋದು. ಎಳನೀರಾಗ್ಲಿ ಅಥವಾ ತುಂಬಿದ ತೆಂಗಿನಕಾಯಿ ಆಗ್ಲಿ ಮಾಡೋದ್ರಿಂದ ನಿಮ್ ಇಷ್ಟಾರ್ಥಗಳು ಏನಿರ್ತಾವಲ್ಲ ಅವೆಲ್ಲ ಕೂಡ ನೆರವೇರ್ತವೆ. ನೀವೇನಾದ್ರೂ ಅಂದುಕೊಂಡು ಈ ರೀತಿ ಕೊಡೋದ್ರಿಂದ ಕೂಡ ಅಂದುಕೊಂಡಂತಹ ಕಾರ್ಯಗಳು ಕೂಡ ನೆರವೇರ್ತವೆ. ತುಪ್ಪ, ಈ ರೀತಿ ತುಪ್ಪವನ್ನ ದಾನ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಅನಾರೋಗ್ಯ ಎಲ್ಲ ದೂರ ಆಗಿ ಆರೋಗ್ಯ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ. ಈ ವಿಷ್ಣುಪಾದ ತೊಟ್ಟಿಗೆ ಸಾಲಿಗ್ರಾಮ ಕೂಡ ದಾನ ಕೊಡ್ತಾರೆ. ಈ ಸಾಲಿಗ್ರಾಮ ಕೆಲವ್ರಿಗೆ ನಮ್ಗೆ ಸಿಗಂಗಿಲ್ಲಲ್ಲ, ಹಾಗಾಗಿ ನೀವು ಅರ್ಚಕರಿಗೆ ಹೇಳಿದ್ರೆ ಅವ್ರ ಹತ್ರ ಒಂದ್ ಯಾವ್ದಾದ್ರು ಸಾಲಿಗ್ರಾಮ ತಂದಿರ್ತಾರೆ, ಅದನ್ನ ನಿಮ್ಗೆ ಕೊಡ್ತಾರೆ. ನೀವು ಖರೀದಿ ಮಾಡ್ದಂಗ ಅದನ್ನ ನೀವು ಮತ್ತೆ ಅವರಿಗೆ ದಾನವಾಗಿ ಕೊಡ್ಬೋದು. ಆ ರೀತಿ ಕೂಡ ಮಾಡ್ಬೋದು. ಸ್ಪೆಷಲ್ ಆಗಿ ಈ ಅಧಿಕ ಮಾಸದಲ್ಲಿ ಕೊಡುವಂತ ದಾನ ಅತ್ರಾಸ ಅಂತಾರೆ, ಅಪೂಪ ಅಂತಾರೆ, ಅನಾರಸ ಅಂತಾರೆ. ಇವು ತುಂಬಾ ಮುಖ್ಯವಾದದ್ದು. 33 ಮಾಡಿ ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೇದು. ನಿಮ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅದನ್ನು ತಗೊಂಡ್ರೆ ಅದ್ರಲ್ಲಿ ಎಷ್ಟು ರಂಧ್ರಗಳಿರ್ತಾವಲ್ಲ ಅಷ್ಟು ಜನ್ಮಗಳ ನಮ್ಮ ಪಾಪಗಳನ್ನ ಕೂಡ ಆ ದಾನ ಕೊಡೋದ್ರಿಂದ ಕಳೆಯುತ್ತೆ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಏನಂತೀವಿ ನಾವು, ಸಾಕ್ಷಾತ್ ಲಕ್ಷ್ಮಿ ಅಂತೀವಿ. ಅಂದ್ರೆ ಅಳಿಯ ಕೂಡ ಶ್ರೀಮನ್ ನಾರಾಯಣ ಇದ್ದಂಗೆ ಅಲ್ಲ. ಹಾಗಾಗಿ ನಾವು ಮಕ್ಕಳಿಗೆ, ಅಳಿಯಂದ್ರಿಗೆ ಮನೆಗೆ ಕರೆದು ಅವತ್ತು ಅತ್ರಾಸ ಆಗಿಲ್ಲ ಅಂದ್ರೆ ಚಕ್ಲಿ ಮಾಡ್ತಾರೆ, ಕರ್ಜಿಕಾಯಿ ಮಾಡ್ತಾರೆ, ಸ್ವೀಟ್ಸ್ ಮಾಡ್ತಾರೆ, ಬೇಸನ್ ಉಂಡೆ ಮಾಡ್ತಾರೆ. ಅದೂ ಸಿಕ್ಕಿಲ್ಲ, ನಿಮ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸ್ವೀಟ್ ಹೌಸ್ ಎಷ್ಟಕ್ಕೊಂದಿದಾವೆ, ಅಲ್ಲಿ ಕೂಡ ಒಂದ್ 33 ಸ್ವೀಟ್ ಅನ್ನ ತಂದು ಅದನ್ನ ದಾನ ಕೊಡ್ಬೋದು. ಇಲ್ಲಾಂದ್ರೆ 33 ಹಣ್ಣುಗಳು, ನಿಮ್ಗೆ ಯಾವ ರೀತಿ ಹಣ್ಣುಗಳು ಸಿಗ್ತಾವಲ್ಲ, ಬಾಳೆಹಣ್ಣಾಗಿರ್ಬೋದು, ಸೇಪಣ್ಣು, ಜಾಮಣ್ಣು, ಎಲ್ಲ ಹಣ್ಣುಗಳನ್ನ ದಾನ ಕೊಡ್ಬೋದು. ಈಗ 33 ಹಣ್ಣುಗಳನ್ನ ಕೊಡ್ಬೋದು. ಇಲ್ಲಾಂದ್ರೆ ಯಾವುದೇ ಒಂದು 33 ಹಣ್ಣುಗಳನ್ನ ತೆಗೆದುಕೊಂಡು
ದಾನ ಕೊಡಬಹುದು, ಡ್ರೈ ಫ್ರೂಟ್ಸ್ ದಾನ ಕೊಡಬಹುದು. ಗೋಡಂಬಿ, ಬಾದಾಮಿ, ಉತ್ತುತ್ತಿ ಇವನ್ನ ಡ್ರೈ ಫ್ರೂಟ್ಸ್ ಎಲ್ಲ ಬಂದವಲ್ಲ, ಇವುಗಳನ್ನ ಕೂಡ 33 ಸಂಖ್ಯೆಯಲ್ಲಿ ಕೊಟ್ರೆ ತುಂಬಾ ಒಳ್ಳೆ ಫಲ. ಮುಖ್ಯವಾಗಿ ದೀಪದಾನ ಕೂಡ ಮಾಡ್ಬೇಕು. ದೀಪದಾನ ಹೇಗಂದ್ರೆ 33 ಬತ್ತಿ ಮಾಡಿಟ್ಟು ತುಪ್ಪದಲ್ಲಿ ನೆನೆಸಿಟ್ಟುನು ಕೊಡ್ಬೋದು. ಇಲ್ಲ ಅಂತಂದ್ರೆ ನೀವು ತುಪ್ಪ ಬೇರೆ ಬತ್ತಿ ಬೇರೆನೂ ಕೊಡ್ಬೋದು. ಅಧಿಕ ಮಾಸದ ಬತ್ತಿ ಅಂತ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅದನ್ನಾದ್ರೂ ಖರೀದಿ ಮಾಡಿ ಕೊಡಿ. ಇಲ್ಲಾಂದ್ರೆ ನಿಮ್ ಮನೇಲಿ ಡೈಲಿ ದೇವ್ರಿಗೆ ಹಚ್ತಾ ಇರ್ತೀರಲ್ಲ, ಅವುಗಳನ್ನ ಕೂಡ ಕೊಡ್ಬೋದು. ಇನ್ನೂ ಅದ್ರ ಜೊತೆಗೆ ನೀವು ಹಿತ್ತಾಳೆದಾಗ್ಲಿ ಕಂಚಿಂದಾಗ್ಲಿ ದೀಪಗಳನ್ನ ಕೊಟ್ರೆ ಇನ್ನೂ ತುಂಬಾ ಒಳ್ಳೇದು. 33 ಜನರಿಗೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ 2 ಜೊತೆ ಆದ್ರೂ ಆ ಬತ್ತಿ ಮತ್ತೆ ತುಪ್ಪದ ಜೊತೆಗೆ 2 ದೀಪಗಳನ್ನ ಕೂಡ ಯಾರಿಗಾಗ್ಲಿ ನಿಮ್ ಮನೆಗ್ ಬಂದಿರಂತ ಮುತ್ತೈದರಿಗಾಗ್ಲಿ ಅಥವಾ ಗುಡಿಗಳಾಗ್ಲಿ ನಿಮ್ಗಿಂತ ದೊಡ್ಡವ್ರಿಗೆ ದಾನನ ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೇದು. ಕಂಚಿಂದ ತರಷ್ಟು ಶಕ್ತಿ ಇಲ್ಲ ನಮ್ಮಲ್ಲಿ ಸಿಕ್ಕೋದಿಲ್ಲ ಅನ್ನೋದಾದ್ರೆ ಮಣ್ಣಿನ ಪ್ರಣತಂತ್ರ ಎಲ್ಲ ಕಡೆ ಸಿಗ್ತಾವಲ್ಲ, ಆ ಪ್ರಣತಲ್ಲಿ ಕೂಡ ನೀವು ದೀಪನ ಹಚ್ಚಿ ಅದ್ರ ಜೊತೆಗೆ ದಕ್ಷಿಣೆ, ತಾಂಬೂಲ ದಕ್ಷಿಣೆ ತುಂಬಾ ಮುಖ್ಯ. ದಕ್ಷಿಣೆ ಇಲ್ಲದ್ದು ದಾನ ಉಪಯೋಗಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಎಲೆ, ಅಡಿಕೆ, ತಾಂಬೂಲ ದಕ್ಷಿಣೆ ಇಟ್ಟು ಬ್ಲೌಸ್ ಪೀಸೋ ಅಥವಾ ಒಂದು ಶೆಲ್ಲೆನೋ ಇಟ್ರೆ ವಸ್ತ್ರದಾನ ಕೂಡ ಮಾಡ್ದಂಗಾಗತ್ತೆ. ಮುಂದಿನ ವಿಡಿಯೋದಲ್ಲಿ ರಥಗಳ ಬಗ್ಗೆ ಹೇಳ್ತೀನಿ. ರಂಗೋಲಿ ರಥ ಇದೆ, ಹಣ್ಣಿನ ರಥ ಇದೆ, ಹೂವಿನ ರಥ ಇದೆ, ಸಾಕಷ್ಟು ರಥಗಳಿದಾವೆ, ಹಾಗೆ ಪೂಜೆಗಳಿದಾವೆ. ಅವುಗಳನ್ನ ಹೇಗ್ ಮಾಡ್ಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಕೂಡ ಅವರಲ್ಲಿ ಯಾರಾದ್ರೂ ಒಂದು ದಾನ ಮಾಡಿ ಅವ್ರು ಏನಾದ್ರೂ ಒಳ್ಳೇದಾದ್ರೆ ಅದ್ರ ಫಲ ನಿಮ್ಗೂ ಕೂಡ ಸ್ವಲ್ಪ ಸಿಕ್ಕತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.